ಮೋನೆ ಬರಬೇಕು ಅಂತ ಆಸೆ ನಮಗೆ. ಪೀಸ್ ಮೋಹನ್ ಮೋದಿ ಮೈನ್ ಅವ್ರು ನೋಡ್ಬಿಟ್ಟು ನಾವು ಹಾಕೋದು ನಾವು ಎಲ್ಲ ಏನು ಮಾಡ್ತಾರೆ, ನಮಗೆ ದೇಶನೇ ತಗೊಂಡೋಗಿ ಅಡ ಹಾಕ್ತಾರೆ ಬೇರೆಯವರಿಗೆ. ವಾರಣಾಸಿ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದಾನೆ, ಕೋಟಿ ಮಾಡಿದಾನೆ. ಸ್ವತಂತ್ರ ಬಂದ ಮೇಲೆ ಯಾರು ಮುಟ್ಲಿಲ್ಲ ಅದ. ಬೇರೆಯವರು ಈಗ ಸಿದ್ದರಾಮಯ್ಯ ಎಲ್ಲಿದ್ದ? ಎಲ್ಲ ಇಲ್ಲಿದ್ದವರೇ ತಿಂದು ಮೇಯ್ಕೊಂಡು ಹೋದರೇನೆ. ಸ್ವಾಮಿ ಎಲ್ಲಿದ್ದ? ಎಲ್ಲ ಇಲ್ಲಿದ್ದವರೇನೆ. ಕೊನೆಗೆ ಇವ್ರಿಗೆ ಹೋದ್ರು. 70 ವರ್ಷದಿಂದ ಕಾಂಗ್ರೆಸ್ನವ್ರು ಮಾಡ್ತಾನೆ ಅವ್ರೆ. ಏನ್ ಮಾಡಿದ್ರು? ಏನು ಮಾಡಿ ವಯೋಮಿತಿ ಇಲ್ಲ ಅಂದ್ರೆ ಮೋದಿ ಅವರು ಸಾಮರ್ಥ್ಯ ಇರೋ ಗಂಟ ಅವ್ರು ಪ್ರಧಾನಿ ಆಗಿರ್ಬೇಕು ಅಂತ. ಸುವರ್ಣದಲ್ಲಿ ಬರೀಬಹುದು ಅಷ್ಟು ಅಂತ ಕೆಲಸ ಮಾಡಿದ್ದಾರೆ ಮಾಡಿ. ಈ ಕಾಂಗ್ರೆಸ್ನವರು ಮೊದಲಿಂದ ಇದೇ ಗೋಳು ಅವ್ರದ್ದು. ಅವನ್ನ ಸದೆ ಬಡಿಬೇಕು. ಹಿಂದೂಗಳಿಗೆ ಬೇರೆ, ಕ್ರಿಶ್ಚಿಯನ್ಸ್ಗೆ ಬೇರೆ, ಮುಸ್ಲಿಮ್ಸ್ಗೆ ಬೇರೆ, ಎಲ್ಲಾ ಧರ್ಮದವ್ರಿಗೂ ಒಂದೊಂದು ಕಾನೂನು ಇದೆ. ಎಲ್ಲರಿಗೂ ಒಂದೇ ಕಾನೂನು. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಲೋಕಸಭಾ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಒಂದು ಅಭಿಪ್ರಾಯಗಳ ಸಂಗ್ರಹಣೆಯನ್ನು ಮಾಡಿದ್ವಿ ರಾಜ್ಯಾದ್ಯಂತ ತಿರುಗಾಡಿ. ಬಟ್ ಈಗ ಆಫ್ಟರ್ ಎಲೆಕ್ಷನ್, ಚುನಾವಣೆ ಬಳಿಕ ಮತದಾರರ ಅಭಿಪ್ರಾಯ ಏನಿದೆ, ಯಾರು ಗೆದ್ದರೆ ಉತ್ತಮ ಅಂತ ಈಗಲೂ ಕೂಡ ಅವ್ರ ಮನಸ್ಸಲ್ಲಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ ಪ್ರಯತ್ನ. ಸೊ ಆ ನಿಟ್ಟಿನಲ್ಲಿ ನಾನೀಗ ಕೆಲವು ಮತದಾರರನ್ನು ಮಾತಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಈಗ ಹಿರಿಯ ಮತದಾರರು ಅಥವಾ ಪ್ರಜೆಗಳು ಏನಿದ್ದಾರೆ ಅವರಿದ್ದಾರೆ, ಅವರನ್ನು ಒಂದ್ಸಲಿ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ನಾರಾಯಣ್ ಅಂತ. ಓಕೆ ಸರ್, ನಮಸ್ತೆ. ತಮ್ಮ ಹೆಸರು? ವೆಂಕಟರಾಮಯ್ಯ. ಓಕೆ. ಸೊ ಎಲೆಕ್ಷನ್ ಅಂತೂ ಮುಗಿದಿದೆ ಸರ್, ಲೋಕಸಭಾ ಚುನಾವಣೆ. ಸೊ ನಿಮ್ಮ ಕ್ಷೇತ್ರ ಯಾವುದು? ಇಲ್ಲಿ ರಾಜಾಜಿನಗರ್ ಅಂದರೆ ಬೆಂಗಳೂರು ಸೆಂಟ್ರಲ್. ಇಲ್ಲಿ PC ಮೋಹನ್ ಅವರು ಹೆಟ್ರಿಕ್ ವಿಜಯಶಾಲಿ ಆದಂಥವ್ರು. ಸೊ ಅವರು ಈ ಬಾರಿ ಕಾಂಪೀಟ್ ಮಾಡಿದ್ರು. ಅದೇ ರೀತಿ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನಿಂದ. ಯಾರು ಗೆಲ್ಬೇಕು ಸರ್? ಈ ಸರಿ ಮೋನೆ ಬರಬೇಕು ಅಂತ ಆಸೆ. ಮೋನೆ ಬರಬೇಕು ಅಂತ ಆಸೆ ನಮಗೆ. ಅವನೇ ಬರ್ತಾರೆ ಅಂತ ನಮ್ಗೆ. PC ಮೋಹನ್ ಖಂಡಿತ. ಯಾಕೆ ಸರ್ PC ಮೋಹನ್ ಅವರು? PC ಮೋಹನ್ ಯಾಕೆ ಅಂದ್ರೆ ನಮ್ಮ ಬಿಜೆಪಿ ಇಂಪಾರ್ಟೆಂಟ್ನಲ್ಲಿ BJP ಇರಲಿ ಅಂತ. ಅವ್ರು ಬಂದರೆ ನಮ್ಮ ದೇಶ ಸುರಕ್ಷಿತವಾಗಿರ್ತದೆ ಅಂತ. ಇನ್ನೇನು ಬೇರೆ ಏನಿಲ್ಲ ನಮಗೆ. ಕಾಂಗ್ರೆಸ್ ಬಗ್ಗೆ ಇದಿಲ್ಲ. ಅವ್ರು ಏನು ಮಾಡಿದ್ರು ಅಂತ ಇಷ್ಟವರೆಗೂ ನಾವು ನೋಡಿದ್ದೀವಿ. ಎಲ್ಲ ಏನು ಮಾಡ್ತಾರೆ, ನಮಗೆ ದೇಶನೇ ತಗೊಂಡೋಗಿ ಅಡ ಹಾಕ್ತಾರೆ ಬೇರೆಯವರಿಗೆ ಅವರು. ಅದಕ್ಕೆ ಬೇಡ ಇವರು BJP ಬರಲಿ. ಮೋದಿ ಬಗ್ಗೆ ಒಂದು ನಂಬಿಕೆ ಇದೆ ನಮಗೆ. ಆ ನಂಬಿಕೆ ಉಳಿಸ್ಕೊತಾರೆ ಅಂತ ನಮ್ಗೆ ಆಸೆ. ಮೋದಿ ಬಗ್ಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಈ ಬಾರಿ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ನಿಮ್ಮ ಆಶೆ? ಅಂಥವ್ರು ಅವ್ರು ಬರಬೇಕು, ಮತ್ತೆ ಮುಂದೆ ಅಂಥವರೇ ಬರಬೇಕು ಅಂತ ಆಸೆ ನಮಗೆ. ಈ ಥರ ನಮ್ಮ ದೇಶನ ಸುರಕ್ಷಿತವಾಗಿ ಇಟ್ಕೊಳ್ಳೋರು ಬೇಕು ಅಂತ ನಮಗೆ. ಸರಿ, ಈ ಬಾರಿ ನರೇಂದ್ರ ಮೋದಿ ಅವರು, ಮುಂದಿನ ಬಾರಿ ಯಾರು ಆ ಒಂದು ಸ್ಥಾನವನ್ನು ತುಂಬೋದು ಅನ್ಸುತ್ತೆ? ಅವರೇ ಆಯ್ಕೆ ಮಾಡ್ಬೋದು, ಅಂಥವ್ರನ್ನೇ ಆಯ್ಕೆ ಮಾಡ್ತಾರೆ ಅಂತ ನಮಗೆ. ಏನೋ ಯಾರ ಮೇಲೆ ನಿರೀಕ್ಷೆ ಇದೆ? ನಮಗೆ ಯೋಗಿ ಬರ್ಬೋದು ಅಂತ. ನಿಮಗೆ ಸರ್? ಯೋಗಿ ಅವರು ಮುಂದಿನ ಪ್ರಧಾನಿ ಆಗ್ಬೋದು ಬರ್ಬೋದು ಅಂತ ಅವರು. ಯಾಕೆಂದರೆ ಈಗ ಸರ್ಕಾರ ಏನೇನೋ ಈ ಜನಗಳು ಏನೇನೋ ರಾಜಕೀಯ ಮಾಡ್ತಾರೆ. ಈ ಆದಿತ್ಯನಾಥ್ ಯೋಗಿ ಬಂದರೆ ಒಳ್ಳೆಯದು ಅಂತ ನಮಗೆ. ಮೋದಿಗಿಂತ ತುಂಬ ಪ್ರಬಲವಾಗವ್ರೆ ಅಂತ ಅವರು. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಈಗ ಮಾಡ್ತಾವ್ರೆ. ಅದರಿಂದ ಅವ್ರ ಮೇಲೆ ಒಂದು ನಂಬಿಕೆ ಇದೆ ನಮಗೆ. ಈಗ ಮೋದಿ ನಮಗೆ ಈಗೇನು ಭ್ರಷ್ಟಾಚಾರ ರಹಿತವಾಗಿ ಅವರು ಈಗ ದುಡ್ಡು ಮಾಡೋಕ್ಕೆ ಹೋಗ್ತಾಯಿಲ್ಲ. ಅವರು ದುಡ್ಡು ಮಾಡೋಕ್ಕೆ ಹೋಗ್ತಾಯಿಲ್ಲ. ಅದರಿಂದ ಅವ್ರು ಮೋದಿನೇ ಇರಲಿ. ಮತ್ತು ಮುಂದಕ್ಕೆ ಮೋದಿ ಆದಮೇಲೆ ಇಂಥವರೇ ಬಂದರೆ ನಮ್ಮ ದೇಶ ಚೆನ್ನಾಗಿರ್ತದೆ ಅಂತ. ಆಮೇಲೆ ನಮಗೆ ಈ ಇದು ಸಿವಿಲ್ ಕೋಡ್ ಒಂದೇ ಆಗಬೇಕು. ಆಮೇಲೆ ಈ ನಾಗರಿಕ ಸಮಿತಿ ಐತಲ್ಲ, ಸಮಾನ ನಾಗರಿಕ ಸಮಿತಿ, ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿಯವ್ರಿಗೆ ಒಂದೇ ಥರ ಕಾನೂನು ಬರಬೇಕು ಅಂತ ಅದೊಂದು ಆಸೆ ನಮಗೆ. ಅದು ತರ್ತಾರೆ ಅಂತ ನಮಗೆ ಇವರು ಯಾರು ಮೋದಿ ತರ್ತಾರೆ ಅಂತ. ಕಾಂಗ್ರೆಸ್ನವ್ರು ಇರ್ತಾರಲ್ಲ, ಅವ್ನು ಹೇಳ್ತಾನಲ್ಲ ಈಗಲೇ, ನಾವೆಲ್ಲ ಮುಂದೆ ಬಂದರೆ ನಾವು ಅದನ್ನು ತೆಗೆದಾಕ್ಬಿಡ್ತೀವಿ, ಇದನ್ನು ತೆಗೆದಾಕ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಹಂಗೆ ಮಾಡ್ಬೋದು. ಅದಕ್ಕೆ ಅವ್ರು ಬರಬಾರ್ದು. ನಮಗೆ ಮೋದಿ ಬರಬೇಕು ಅಂತ ಆಸೆ. ಓಕೆ ಸರ್. PC ಮೋಹನ್ ಅವರು ಬೆಂಗಳೂರು ಸೆಂಟ್ರಲಿಂದ ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ. ಸೊ ಕಳೆದ 3 ಬಾರಿ ಗೆಲ್ತಾರೆ ಅಂತಲೇ ನಾವು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಲ್ಲ. ಕಳೆದ 3 ಬಾರಿ ಕೂಡ PC ಮೋಹನ್ ಅವರು ಗೆದ್ದಿರುವಂಥದ್ದು. ಸೊ ಅವರ ಕಾಲಾವಧಿಯಲ್ಲಿ ಕೆಲಸಗಳಾಗಿದೆಯಾ, ಅಭಿವೃದ್ಧಿಗಳಾಗಿದೆಯಾ, ಹೇಗೆ? ಅವರು ಇಲ್ಲಿ ಬಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದರೆ MP ಗಳು ಅಂದರೆ ಅಲ್ಲಿ ಅವ್ರದ್ದು ಅಲ್ಲಿರೋದು ಇಲ್ಲಲ್ಲ. ಇಲ್ಲಿ ಇರೋದು ಕಾರ್ಪೊರೇಟ್ಗಳು ಮಾಡಬೇಕು, MLA ಮಾಡಬೇಕು. ಅವ್ರು ಬಂದು ಸೆಂಟ್ರಲ್ ಏನು ಮಾಡೋಕ್ಕಲ್ಲ, ಯಾವುದಾರ ಸ್ಕೀಮ್ಗಳಿದ್ರೆ ತಂದು ಕೊಡಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಅವ್ರು ಬಂದು ಸಣ್ಣ ಪುಟ್ಟ ಕೆಲಸ ಮಾಡೋದು ಅಂದರೆ ಅದಾಗದಿರೋ ಮಾತು. ಸರ್, ನಿಮ್ಮ ಪ್ರಕಾರ PC ಮೋಹನ್ ಅವ್ರ ಕಡೆಯಿಂದ ಕೆಲಸಗಳಾಗಿದೆಯಾ? ಸತತ 3 ಬಾರಿಯ ಸಂಸದರು ನಡೀತಾ ಇದೆ. ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ. ನಾವು ಒಟ್ಟಲ್ಲಿ ನಡೀತಾ ಇದೆ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಸೆಂಟ್ರಲ್ ಅಂದರೆ ಸೆಂಟ್ರಲ್ ಅಲ್ಲಿ ನೋಡ್ಕೊಂಡ್ರು ಸಾಕು. ಇಲ್ಲೇನು ನೋಡೋದು, ಅವ್ರು ಹೇಳ್ದಂಗೆ ಇದು ಕಾರ್ಪೊರೇಟ್ರು ಅವರು ಇವರು ಇರ್ತಾರೆ, ಅವ್ರು ನೋಡ್ಕೋತಾರೆ. MLAಗಳು ಸಣ್ಣ ಪುಟ್ಟ ಕೆಲಸ ಮಾಡೋದು ಎಲ್ಲ ಇದು ನೋಡ್ಕೊಳ್ಳೋದೆಲ್ಲ MLAಗಳ ಕೆಲಸ, ಕಾರ್ಪೊರೇಟ್ರ್ ಕೆಲಸ ಮತ್ತು ಅಧಿಕಾರಿಗಳ ಕೆಲಸ. ಅವರು MP ಗಳು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಬರಲ್ಲ.
ಅಲ್ಲಿಂದ ಏನೋ ಫಂಡ್ಸ್ ಕೊಟ್ಟು ಇಂಥದ್ದು ಮಾಡ್ರಪ್ಪ ಅಂತ ಅಂದ್ಬಿಟ್ಟು ಗೈಡ್ ಮಾಡ್ಬೋದು ಅಷ್ಟೇ ಇವ್ರಿಗೆ. ಓಕೆ. ಸೊ ಬಿಫೋರ್ ಎಲೆಕ್ಷನ್ ಒಂದು ಮಾತಿತ್ತು, ಪಿ ಸಿ ಮೋಹನ್ ಅವರು ಸತತವಾಗಿ ಏನು ಗೆದ್ಕೊಂಡ್ಬಂದರು, ಆ ಓವರ್ ಕಾನ್ಫಿಡೆನ್ಸಿಂದ ಈ ಬಾರಿ ಜನರಿಗೆ, ಅಂದರೆ ಹಿಂದಿನ ಚುನಾವಣೆಯಲ್ಲೂ ಕೂಡ ಅದೇ ಮಾತಿತ್ತು, ಈ ಬಾರಿ ಹೆಚ್ಚಿಗೆ ಆಗಿದೆ, ಏನಂದರೆ ಜನರ ಬಳಿ ಹೆಚ್ಚಾಗಿ ಕನೆಕ್ಟ್ ಆಗಿಲ್ಲ ಅನ್ನುವಂಥದ್ದು. ಅದು ಕ್ಷೇತ್ರ ದೊಡ್ಡದಿರ್ತದೆ, ಓಕೆ. ಅದರಿಂದ ಯಾರನ್ನೂ ಸಹ ಬಂದು ಈಗ ನಮ್ಮನ್ನು ಬಂದು ಯಾರು ಓಟೇ ಕೇಳಿಲ್ಲಪ್ಪ, ನಾವು ಓಟ್ ಹಾಕ್ತೇವೆ. ನಾವು ನಿಜವಾಗ್ಲೂ ಹಾಗೆ ಆಯ್ತಾ? ಕೇಳಿಲ್ವಾ? ಸತ್ಯವಾಗ್ಲೂ ಹೇಳೋದು, ನಮ್ಮನ್ನು ಬಂದು ಅವ್ರನ್ನ ಇನ್ನುವರೆಗೆ ನಾವು ಮುಖ ನೋಡಿಲ್ಲ, ಅವ್ರನ್ನ ಬರೀ ಟಿ ವಿನಲ್ಲಿ ಇದು ನೋಡಿರೋದು ಅಷ್ಟೇ. ನಮ್ಮ ಹತ್ರ ಯಾವತ್ತೂ ಬಂದೇ ಇಲ್ಲ ಅವರು. ಸರ್ ತಮಗೂ ಹಾಗೇನಾ? ನೀವು ಖಂಡಿತ ಮೋದಿ ನೋಡೇ ನಾವು ಆಗ್ತಾ ಇರೋದು. ಓಕೆ. ಪಿ ಸಿ ಮೋಹನ್ ನಾವು ನೋಡಿಲ್ಲ ಡೈರೆಕ್ಟ್ ಆಗಿ ಪಿ ಸಿ ಮೋಹನ್ ಅವ್ರನ್ನ. ಇಲ್ಲ, ನಾವು ನೋಡಿಲ್ಲ, ಖಂಡಿತವೂ ನೋಡಿಲ್ಲ. ನೋಡೇ ಇಲ್ಲ ನಾವು. ಈಗ ಪಾಂಪ್ಲೆಟ್ಸಲ್ಲಿ ನೋಡಿರ್ತೀವಿ ಅಷ್ಟೇ. ನಮಗೆ ಮೇನ್ ಬಿ ಜೆ ಪಿ, ಕಾಂಗ್ರೆಸ್ ಎರಡೇ ತಾನೇ ಇರೋದು. ಬಿ ಜೆ ಪಿ ಅಷ್ಟೇ. ಹಾಗಿದ್ರೆ ನರೇಂದ್ರ ಮೋದಿ ಅವರಿಗೋಸ್ಕರ ಇವ್ರು ಪಿ ಸಿ ಮೋಹನ್ ಅವ್ರಿಗೆ ಹೌದೌದು, ಮೋದಿ ಅವ್ರಿಗೋಸ್ಕರ ಗೆಲ್ಲಬೇಕು. ಎಲ್ರಿಗೂ ಅಷ್ಟೇ. ಈಗ ಎಲ್ಲರೂ ಅವ್ರು ಬಂದು ಏನು ಮಾಡೋದಿಲ್ಲ, ಇಲ್ಲಿ ಬಂದು ಗೊತ್ತಾಯ್ತಾ. ನಾವು ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಹಣ ದುಡ್ಡು ಅದು ಇದು ಚೆಲ್ತಾರೆ, ಅದ್ರ ಲೂಟ್ ಮಾಡ್ತಾರೆ. ಬಟ್ ಇವ್ರು ಹಂಗಲ್ಲ, ನ್ಯಾಯವಾಗಿ ಓಟ್ ತಗೋತಾರೆ, ನ್ಯಾಯವಾಗಿ ಕೆಲಸ ಮಾಡ್ತಾರೆ, ಅಷ್ಟೇ ಬೇಕಾಗಿರೋದು. ಓಕೆ. ಸೊ ಇಲ್ಲಿ ಒಂದಾಗುತ್ತೆ, ಏನು ಕರ್ನಾಟಕದಿಂದ ಕೆಲವು ಅಭ್ಯರ್ಥಿಗಳೇನು ಆಯ್ಕೆ ಆಗ್ತಾರೆ, ನರೇಂದ್ರ ಮೋದಿ ಅವರ ವರ್ಚಸ್ಸಿನಿಂದ ಹೆಸರಿನಿಂದ ಆಯ್ಕೆ ಆಗ್ತಾರೆ. ಸೊ ಇವ್ರನ್ನ ಕೇಳಿ, ಅವ್ರ ಅಭಿಪ್ರಾಯನ ಕೇಳ್ಕೊಳ್ಳಿ. ಅವ್ರ ಅಭಿಪ್ರಾಯ ಖಂಡಿತ ಕೇಳೋಣ. ಆದರೆ ನಾನು ಕೇಳ್ತಿರೋದು ನಿಮಗೆ, ಸ್ವಂತ ಏನು ವರ್ಚಸ್ಸಿನಿಂದ ಗೆಲ್ಲಲ್ಲ, ನರೇಂದ್ರ ಮೋದಿ ಅವರು ವರ್ಚಸ್ಸಿನಿಂದ ಗೆಲ್ತಾರೆ. ಸೊ ಈ ನಿಟ್ಟಿನಲ್ಲಿ ಪ್ರಾದೇಶಿಕ ನಾಯಕತ್ವ ಬೇಡ ಮೋದಿ ಅವ್ರ ಹೆಸರು ಹೇಳ್ಕೊಂಡೆ ಗೆಲ್ಲೋದಿಲ್ಲ ಸರ್. ಪ್ರಾದೇಶಿಕ ನಾಯಕತ್ವ ಕೂಡ ಮುಖ್ಯ ಆಗಲ್ವಾ? ಯಾವುದು ಪ್ರಾದೇಶಿಕ ಇಲ್ಲಿನ ಎಂಪಿಗಳು ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇಲ್ವಾ? ಇಲ್ಲ, ಎಂಪಿಗಳು ಇಲ್ಲಿ ಬಂದು ಏನು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಗಲ್ಲ, ಅಲ್ಲಿ ದೇಶದ ಕೆಲಸ ಮಾಡಬೇಕು ಅಷ್ಟೇ. ಓವರಾಲ್ ಅನುದಾನ ಏನು ಅಲ್ಲ ಸರ್, ಓವರಾಲ್ ಅನುದಾನವನ್ನ ತೆಗೆದುಕೊಂಡು ಏನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಒಳ್ಳೆ ಕೆಲಸಗಳು ಮಾಡಬೇಕು, ಅದು ಅವ್ರು ನೋಡ್ಕೊತಾ ಇದ್ದರೆ ಸಾಕು. ಸರ್ ನಮಸ್ತೆ. ನಿಮ್ಮ ಪ್ರಕಾರ ಯಾರು ನಿಮ್ಮ ಈ ಬೆಂಗಳೂರು ಸೆಂಟ್ರಲ್ ಏನು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ MP ಆಗಬೇಕು? ಮೋದಿ ಮೈನ್, ನರೇಂದ್ರ ಮೋದಿ ಅವರು. ಸೊ ಅದಕ್ಕಾಗಿ ಬಿಜೆಪಿ ಅಭ್ಯರ್ಥಿ ಹೌದು, ಪಿ ಸಿ ಮೋಹನ್ ಅವ್ರು ಗೆಲ್ಬೇಕು ಅಂತೀರಾಗಿದೆ. ಹೌದು. ಪಿ ಸಿ ಮೋಹನ್ ಮೋದಿ ಮೈನ್ ನೋಡ್ಬಿಟ್ಟು ನಾವು ಹಾಕೋದು ನಾವು. ಆದ್ರೆ ನೀವು ಇಲ್ಲಿ ಪಿ ಸಿ ಮೋಹನ್ ಅವರಿಗೆ ವೋಟಿಂಗ್ ಮಾಡಿರೋದು. ಹೌದು. ಬಟ್ ಅವರಿಗೋಸ್ಕರ, ನರೇಂದ್ರ ಮೋದಿ ಅವರಿಗೋಸ್ಕರ. ಹೌದು. ಯಾಕೆ ಸರ್ ಆ ಥರ? ನರೇಂದ್ರ ಮೋದಿ ಅವ್ರಿಗೆ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿದ್ದಂಗೆ. ವಾರಣಾಸಿ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾನೆ, ಕೋಟಿ ಮಾಡಿದ್ದಾನೆ. ಸ್ವತಂತ್ರ ಬಂದ ಮೇಲೆ ಯಾರು ಮುಟ್ಲಿಲ್ಲ ಅದ. ವಾರಣಾಸಿ ಕಟ್ಟಿದ್ರು ಅಲ್ಲಿ, ಮತ್ತು ಅಯೋಧ್ಯೆ ಕಟ್ಟಿದ್ರು. ಯಾರು ಕಟ್ಟಿದ್ದಾರೆ? ಅವರೇ ಎಲ್ಲ ಕಟ್ಟಿರೋದು. ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಆಗಬೇಕು ಅಂತ. ಸರ್ 70 ವರ್ಷದಿಂದ ಕಾಂಗ್ರೆಸ್ನವ್ರು ಮಾಡ್ತಾನೆ ಅವ್ರೆ. ಏನು ಮಾಡಿದ್ರು? ಏನು ಮಾಡಲಿ, ಸುಮ್ಮನೆ ಅವ್ರವ್ರಿಗೆ ತಿನ್ಕೊಂಡು ಅವ್ರವ್ರ ಫ್ಯಾಮಿಲಿ ಇದ್ರೆ ಮಾಡ್ಕೊಂಡು ಹೋದ್ರು ಅಷ್ಟೇ, ಏನೂ ಮಾಡಿಲ್ಲ. ಇವು ಪ್ರಪಂಚದಲ್ಲಿ ಇಂಡಿಯಾ ಎಲ್ಲಿತ್ತು ಅಂತ ಹುಡುಕಾಡ್ಬೇಕಾಯ್ತು ಮೊದಲು, ಇವಾಗ ಏನಿಲ್ಲ. ಸುವರ್ಣದಲ್ಲಿ ಬರೀಬೋದು, ಅಷ್ಟು ಅಂತ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ. ಓಕೆ. ಈ ಬಾರಿ ಕೂಡ ನರೇಂದ್ರ ಮೋದಿ ಅವ್ರು ಗೆಲ್ತಾರೆ ಹಾಗಿದ್ರೆ? ಬರ್ಬೋದು, ಬಂದೇ ಒಳ್ಳೆಯದು. ಗೆಲ್ಬೇಕು ಅಂತ ಒಂದು ದೇವ್ರ ನೆನ್ಸ್ಕೊಂತೀವಿ. ವಯೋಮಿತಿ ಇಲ್ಲ ಅಂದ್ರೆ ಮೋದಿ ಅವರು ಸಾಮರ್ಥ್ಯ ಇರೋ ಗಂಟ ಅವ್ರು ಪ್ರಧಾನಿಯಾಗಿರ್ಬೇಕು. ವಯೋಮಿತಿ ಇಲ್ಲ ಅಂದ್ರೆ, ವಯೋಮಿತಿ ಒಂದು ಅಡ್ಡ ಇದೆ. 75 ವರ್ಷಕ್ಕೆ ಏನು ಬಿಜೆಪಿಯಲ್ಲಿ ರಿಟೈರ್ಡ್ ಆಗುವಂತ ಪಾಲಿಸಿ. ವಯೋಮಿತಿ ಇಲ್ಲ ಅಂದ್ರೆ ಅವ್ರು ಇನ್ನು 2 ವರ್ಷ, ಇನ್ನು 2 ಟರ್ಮ್ ಇರಲಿ, 3 ಟರ್ಮ್ ಇರಲಿ, ಅವ್ರಿಗೆ ಸಾಮರ್ಥ್ಯ ಇರೋ ಗಂಟ ಇರಲಿ, ಅಂಥವ್ರು ಇರಬೇಕು. ನಂಬಿಕೆ ಇದೆ, ಅಂಥವ್ರು ಇರಬೇಕು. ಏನು ನರೇಂದ್ರ ಮೋದಿ ಅವರಿಗೋಸ್ಕರ ಆ ಪಾಲಿಸಿ ಏನಾದ್ರು ಬದಲಾಗಬಹುದು ಅಂತ ಏನಾದ್ರು ಅನ್ಸುತ್ತೆ? 75 ವರ್ಷದ ಮಾಡಲ್ಲ ಅಂತೀರಾ? ಮಾಡಲ್ಲ, ಯಾಕೆಂದ್ರೆ ಅವ್ರಿಗೆ ಈಗ ಒಂದು ಒಳ್ಳೆ ಹೆಸರಿದೆ, ಹೆಸರು ಉಳಿಸ್ಕೋಬೇಕು ಅಷ್ಟೇ, ಉಳಿಸ್ಕೊಂಡು ಹೋಗ್ಬೇಕು. ಬೇರೆಯವ್ರಿಗೆ ಅವಕಾಶನೂ ಮಾಡ್ಕೊಡ್ಬೇಕು. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಆಟೋಮೆಟಿಕ್. ಈಗ ನೋಡಿ, ಈಗ ಎಷ್ಟೋ ಜನಕ್ಕೆ MP ಗಳಿಗೆ ಈಗ ಮೈಸೂರಿನಲ್ಲಿ ಕೊಟ್ಟಿಲ್ಲ, ಪ್ರತಾಪ್ ಸಿಂಹನ್ಗೆ ಯದುವೀರ್ ಕೊಟ್ಟರು, ಅವ್ರಿಗೆ ಗೆಲ್ಲಿ ಅಂತ ಅಂದ್ಬಿಡ್ದು. ಆಮೇಲೆ ಇನ್ನು ಕೆಲವು ಕಡೆ ಈಗ ಕೆಲವು ಕಡೆ ಏನು ಮಾಡಿದ್ರು, ಎಲ್ಲ ಚೇಂಜ್ ಮಾಡಿದ್ರು, ಹರಡ ಮಾಡಿದ್ರು. ಹೊಸ ಮುಖಗಳು ತರ್ತಾ ಇದ್ದಾರೆ, ಹೊಸ ಮುಖಗಳು ತರ್ತಾ ಇದ್ದಾರಲ್ವಾ, ಮತ್ತೆ ಬರ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತದೆ. ಇವ್ರು ಏನು ಮಾಡಿದ್ರೆ ಏನು ಗೊತ್ತಾಗ್ತದೆ. ಹೌದು. ದಕ್ಷಿಣ ಕನ್ನಡ ಅಲ್ಲೂ ಏನು ಮಾಡಿದ್ರು, ಚೇಂಜ್ ಮಾಡಿದ್ರು, ಬೇರೆಯವ್ರಿಗೆ ಹಾಕೊಟ್ರು. ಅದಕ್ಕೆ ಹೊಸಬ್ರಿಗೂ ಚಾನ್ಸ್ ಕೊಡ್ತಾರೆ. ಈ ಕಾಂಗ್ರೆಸ್ನಲ್ಲಿ ಹಂಗಲ್ಲ, ಅವನು ಯಾವನ್ ಬೆಳೀತಾ ಇರ್ತಾನೋ ಅವನು ಒಬ್ಬನಿಗೆ ಅವನ ಮಗ ಹಿಂಗೆ. ಖಂಡಿತ ಈ ಚುನಾವಣೆಯಲ್ಲೂ ಕೂಡ ಇದು ಕಾಣಿಸ್ತಾ ಇದೆ. ಏನು ರಾಜಕಾರಣಿಗಳ ಮಕ್ಕಳಿಗೆ ಅಥವಾ ಅವರ ಕುಟುಂಬಸ್ಥರಿಗೆ ಸಂಬಂಧಪಟ್ಟವರಿಗೆ ಯಾವುದೇ ರೀತಿಯಾದಂಥ ಸಂಬಂಧ ಇರುವಂಥವರಿಗೆ, ಸೊ ಅವರುಗಳಿಗೆ ಹೆಚ್ಚಿನದಾಗಿ ಏನು ಟಿಕೆಟನ್ನು ಕೊಡುವಂಥದ್ದು. ಸೊ ಆ ರೀತಿಯಾದಂಥ ಪದ್ಧತಿ ಹಿಂದಿನಿಂದಲೂ ಚಾಲ್ತಿದೆ ಎಲ್ಲ ಪಕ್ಷಗಳಲ್ಲೂ ಕೂಡ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಯಾವಾಗಲೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ಒಂದೇ ಕುಟುಂಬದವ್ರು ಬಂತಲ್ಲ. ಈಗ ದಳದಲ್ಲಿ ದೇವೇಗೌಡರವ್ರೆ, ಅದು ದೇವೇಗೌಡರದ್ದು ಸ್ವಂತ ಪಕ್ಷ, ಅದು ದೇವೇಗೌಡರು ಸ್ವಂತ ಪಕ್ಷ. ಅದು ಏನು ಬೇರೆಯವ್ರ ದುಡ್ಡು ಆಗ್ತಾ ಇಲ್ಲ.
ಈಗ ಇಲ್ಲಾದರೆ ಏನು ಮಾಡ್ತಾರೆ, ಫಂಡ್ ಸಿಗ್ತದೆ ಅವ್ರಿಗೆ. ಅವರು ಸ್ವತಃ ಅವರು ಮೊದಲಿಂದ ಕಾಪಾಡ್ಕೊಂಬಂದವ್ರೆ. ಅದರಿಂದ ಅವ್ರ ಫ್ಯಾಮಿಲಿಯವ್ರು ಅವರೇ. ಅದು ಬಿಟ್ಟರೆ ಬೇರೆಯವರು ಈಗ ಸಿದ್ದರಾಮಯ್ಯ ಎಲ್ಲಿದ್ದ? ಈಗ ಇರೋರೆಲ್ಲ ಎಲ್ಲ ಇಲ್ಲಿದ್ದವರೇ, ತಿಂದು ಮೇಯ್ಕೊಂಡು ಹೋದರೇನೆ. ಸ್ವಾಮಿ ಎಲ್ಲಿದ್ದ? ಎಲ್ಲ ಇಲ್ಲಿದ್ದವರೇನೆ. ಕೊನೆಗೆ ಇವ್ರಿಗೆ ಹೋದ್ರು, ಎಲ್ಲ ಕಳ್ರು ಅವ್ರ ಮೇಲೆ ಮೀಸೆ ತಿರೋದು, ಅವನೇ ಸಾಯಿಲಿ ಅಂತ ಹೇಳ್ತಾರೆ. ಈಗ ಏನು 28 ಲೋಕಸಭಾ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. ಈ ಕ್ಷೇತ್ರಗಳಲ್ಲಿ ಒಟ್ಟು ಇಂಟ್ರೆಸ್ಟಿಂಗ್ ಅನ್ಸಿರೋ ಕ್ಷೇತ್ರ ಯಾವುದು ನಿಮಗೆ? ನಿಮ್ಮ ಈ ಸೆಂಟ್ರಲ್ ಬಿಟ್ಟು ಮೈಸೂರು, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಇವು ತುಂಬ ಮುಖ್ಯ ಆದವು. ಮೈಸೂರು, ಮಂಡ್ಯ, ಇವು 3 ತುಂಬ ಮುಖ್ಯ ಆದವು. ಇನ್ನು ಬಾಕಿವು ಹಂಗೂ ಅವೆ ಹಿಂಗೂ ಅವೆ. ಇವ್ರು ಬರಲೇಬೇಕು ಅಂತ ನಮ್ಮ ಆಸೆ. ಈಗ ಮೈಸೂರು ಅಂತ ತೆಗೆದುಕೊಂಡ್ರೆ ಯದುವೀರ್ ಹಾಗೇನೆ ಲಕ್ಷ್ಮಣ್ ಅವರ ನೇರ ಪೈಪೋಟಿ. ಯದುವೀರ್ ಬರಬೇಕು ಅಂತ ನಮ್ಮ ಆಸೆ. ಯದುವೀರ್ ಅದು ನಮ್ಮ ಮಹಾರಾಜರು, ನಮ್ದು ಇದು ಉಳಿಬೇಕು. ಮೈಸೂರು ಒಂದು ಅಸ್ತಿತ್ವ ಉಳಿಬೇಕು ಅಂದರೆ ಯದುವೀರ್ ಗೆಲ್ಲೇಬೇಕು. ಇಲ್ಲಿ ಕುಮಾರಸ್ವಾಮಿ ಗೆಲ್ಲಬೇಕು. ಯಾಕೆಂದರೆ ಅವರು ಮಂಡ್ಯಕ್ಕೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಅವರ ರೈತರ ಪರವಾಗಿ ಇದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು. ಆಮೇಲೆ ಇಲ್ಲಿ ಗ್ರಾಮಾಂತರದಲ್ಲಿ ಡಾಕ್ಟ್ರು ಮಂಜುನಾಥ್ ಬರಬೇಕು ಅಂತ. ಒಟ್ಟಾರೆಯಾಗಿ ಏನೋ ಬಿಜೆಪಿ ಹಾಗೂ JDS ಏನೋ ಸ್ಪರ್ಧಿಗಳು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಭಾರಿ ಸಂತೋಷ ಆಗ್ತದೆ. ಇನ್ನು ಬಾಕಿವು ಹೆಂಗೋ ಒಂದೇ ಬರ್ತಾರೆ. ಕೆಲವರು ಏನಾಗ್ತಾರೆ, ಇವರಂತೂ ಸೋಲ್ಬಾರ್ದು ಅಂತ ನಮ್ಮ ಆಸೆ. ಓಕೆ ಸರ್, ನಿಮ್ಮ ಪ್ರಕಾರ ಇಂಟ್ರೆಸ್ಟಿಂಗ್ ಕ್ಷೇತ್ರಗಳು ಯಾವುವು? ಇವು ಮೂರೇನಾ? ಮೈಸೂರಲ್ಲಿ ಯಾರು ಗೆಲ್ಬೇಕು ಸರ್? ಯದುವೀರು. ಸೊ ಸೇಮ್ ಆನ್ಸರ್ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳ್ತಾ ಹೋಗಿ. ಯದುವೀರ್ ಅವ್ರು ಯಾಕೆ ಹೇಳಿಲ್ವಾ? ಮಹಾರಾಜರು ಇವು ಯದುವೀರ್ ನೋಡಿದ್ರು ಕೂಡ ನಾವು ಇವ್ರು ನೋಡಿದ್ರು ಕೂಡ ಯದುವೀರ್ ನೋಡಿದ್ರು ಕೂಡ ನಾವು ಮಹಾರಾಜರು ಕೊಡಬೇಕು ಅಂತ ಕೊಡ್ತಾ ಇದೀವಿ. ಇಲ್ಲಿ ಕೂಡ ಅಷ್ಟೇ. ಬಿಜೆಪಿ ಇವ್ರು ನೋಡೋದೇ ಇಲ್ಲ, ನಾವು ಅಲ್ಲಿ ನೋಡ್ಕೊಡ್ತೀವಿ. ನರೇಂದ್ರ ಮೋದಿ ನೋಡ್ತೀವಿ. ಒಳ್ಳೇದೇನೆ. ಯಾರು ಯದುವೀರ್ದು ವ್ಯಕ್ತಿತ್ವ, ಅವರು ವೈಯಕ್ತಿಕವಾಗಿ ಅವ್ರ ವ್ಯಕ್ತಿತ್ವ ಒಳ್ಳೇದೇನೆ. ನಮ್ಮ ನಾಲ್ಮಡಿ ಕೃಷ್ಣರಾಜ ಒಡೆಯರು ಏನೇನು ಮಾಡಿದ್ರು ಅನ್ನೋದು ಅವರ ವಂಶಸ್ಥರು ಇವರು. ಅದರಿಂದ ಆಗಬೇಕು ಅಂತ. ಸರ್, ಮಂಡ್ಯದಲ್ಲಿ ಯಾರು ಗೆಲ್ಲಬೇಕು? ಇವರು ಮಾಡಿದಾರಲ್ಲ. ಹೌದು, ಯಾಕೆ ಕುಮಾರಸ್ವಾಮಿ ಅವರು ಮಾಡಿದಾರಲ್ಲ, ಬೇಕಾದಷ್ಟು ಕೆಲಸ ಮಾಡಿ. ಇವರು ಹೊಟ್ಟೆವರಿಗೋಸ್ಕರ ಈ ಕಾಂಗ್ರೆಸ್ನವರು ಮೊದಲಿಂದ ಇದೇ ಗೋಳೆ ಅವ್ರದ್ದು. ಮೊದಲಿನಿಂದನೂ ಇದೇ ಗೋಳೆ. ಯಾರು ಚೆನ್ನಾಗಿದ್ರು ಸಾಕು ಅವ್ರ ಮೇಲೆ ಇದು ಮಾಡೋದು. ಓಕೆ, ಅವನ್ನ ಸದೆ ಬಡಿಯಬೇಕು. ಬಡಿಯೋ ಗಂಟೆ ಬಿಡಲ್ಲ. ಯಾಕಂದ್ರೆ ರಾಜಕೀಯ ಬೇರೆ ಅವ್ರ ಕೈಲಿದೆ. ಈಗ ಗ್ರಾಮಾಂತರದಲ್ಲಿ ಮಂಜುನಾಥ್ ಬರ್ಬೇಕು. ಸುರೇಶ್ ಒಬ್ಬನೇ ಮನುಷ್ಯನ, ಅವನೊಬ್ಬನೇ ನಾವು ಗೆಲ್ಬೇಕಾಗಿರೋದು. ಎಲ್ಲ ಬರೀ ಇದ್ರಲ್ಲೇ ಒಳ್ಳೆ ವ್ಯಕ್ತಿ. ಯಾರೋ ಇವರು ಡಾಕ್ಟ್ರು ಮಂಜುನಾಥ್ ಒಳ್ಳೆ ವ್ಯಕ್ತಿ. ಅವ್ರು ಒಳ್ಳೆಯವರು, ಒಳ್ಳೆ ಮನಸ್ಸಿರುವಂಥವ್ರು. ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಮೊದಲಿಂದ ಒಳ್ಳೆ ಮನಸ್ಸಿರುವಂಥವ್ರು. ಮುಂದಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಗೆ ಆಸೆ. ಕ್ಷೇತ್ರದಲ್ಲಿ DK ಸುರೇಶ್ ಅವರು ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾಡಿದ್ದಾರೆ ಅನ್ನೋದಕ್ಕೂ ವ್ಯಕ್ತಿಗತವಾಗಿ ನಾವು ಹೇಳೋದು. ವ್ಯಕ್ತಿಗತವಾಗಿ ಮಂಜುನಾಥ್ ಬರಬೇಕು. ಹೌದು, ನನ್ನ ಅದು ಸೇಮ್ ಅಭಿಪ್ರಾಯ. ಬಟ್ ಇವ್ರು ಏನು ಮಾಡಿದ್ರು, ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಅದು ಹೇಳಿದ್ನಲ್ಲಾಗಲೇ, ದುಡ್ಡು ತಗೊಳ್ತಾರೆ, ಹೊಡಿತಾರೆ, ಮಾಡ್ತಾರೆ, ಬಜೆಟ್ ಎಲ್ಲ ಮಾಡ್ತಾರೆ, ಅವ್ರವರೇ ಮಾಡ್ಕೊಂಡು ಅವರೇ ತಿಂತಾರೆ, ಅವರು ಇನ್ನೂ ತಿನ್ನಿಸ್ತಾರೆ. ಆ ಒಂದಷ್ಟು ಜನ ಮಾತ್ರ ಅವ್ರ ಕಡೆ ಫೇವರ್ ಆಗಿರ್ತಾರೆ ಅಷ್ಟೇ. ಸೊ ಆರ್ಟ್ಲಿ ಅವರು ಮಾಡಬೇಕು, ಕೆಲಸ ಮಾಡಬೇಕು, ಮಟ್ಟಬೇಕು, ದೇಶ ಮುಂದೆ ಬರಬೇಕು ಅಂತ ಒಬ್ರಿಗೂ ಇಲ್ಲ ಮಾತು. ಸರ್, ಈಗ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆದರೆ ನಿಮ್ಮ ನಿರೀಕ್ಷೆಗಳೇನಿರುತ್ತೆ ಸರ್ ಈ ಕೆಲಸಗಳಾಗಬೇಕು ಅನ್ನುವಂಥದ್ದು? ಅವರೇನೇ ಹೇಳ್ತಾರೆ ಎಲ್ಲನೂ ಬಾಯ್ಬಿಟ್ಟು, ಇಂತಿದ್ದೇ ಮಾಡ್ತೀನಿ ಅಂತ. ಮುಂದಕ್ಕೆ ಬರಬೇಕು. ಈ ಕಾಮನ್ ಸಿವಿಲ್ ಕೋಡು ಬರಬೇಕು ಅಂತ ನಮಗಾಸೆ. ಎಲ್ಲ ಧರ್ಮದವ್ರಿಗೂ, ಎಲ್ಲ ಜಾತಿಯವ್ರಿಗೂ. ಈಗ ಏನು ಮಾಡ್ತದೆ, ಹಿಂದೂಗಳಿಗೆ ಬೇರೆ, ಕ್ರಿಶ್ಚಿಯನ್ಸ್ಗೆ ಬೇರೆ, ಮುಸ್ಲಿಮ್ಸ್ಗೆ ಬೇರೆ, ಪಾರ್ಸಿಯವ್ರಿಗೆ ಬೇರೆ, ಎಲ್ಲ ಧರ್ಮದವ್ರಿಗೂ ಒಂದೊಂದು ಕಾನೂನು ಇದೆ. ಎಲ್ಲರಿಗೂ ಒಂದೇ ಕಾನೂನು ಮಾಡಬೇಕು. ಆವಾಗ ದೇಶ ಮುಂದೆ ಬರ್ತದೆ. ಎಲ್ಲದರಲ್ಲೂ ನಾವು ನಾನು ನೀನು ಅಂತ ಹೇಳಂಗಿಲ್ಲ. ಆಗ ಎಲ್ಲ ನಾವು ಅಂತ ಹೇಳ್ತೀವಿ. ಅವಾಗ ನಾನು ನೀನು ಅಂತ ಹೇಳಲ್ಲ. ಕಾಂಗ್ರೆಸ್ನವ್ರು ಬರೀ ಇವ್ರಿಗೆ, ಯಾರಿಗೆ ಸಾಬ್ರಿಗೇ ಪ್ರಾತಿನಿಧ್ಯ ಕೊಡ್ತಾರೆ. ಹಿಂದೂಗಳಾದ್ರೆ ಓಟ್ ತಗೋತಾರೆ, ಸೌಲಭ್ಯ ಎಲ್ಲ ಅವರು ಕೊಡ್ತಾರೆ. ಇದು ಎಲ್ಲರಿಗೂ ಒಂದೇ ಆಗಬೇಕು ಅಂತ. ಅವರು ಇಲ್ಲಿ ಪ್ರಜೆನೇ, ನಾವು ಇಲ್ಲಿ ಪ್ರಜೆನೇ, ಎಲ್ಲರೂ ಒಂದೇ ಥರ ಆಗಬೇಕು. ಅವ್ರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಬೇಡ ಅಂತ ನಮ್ಮ ಅಭಿಪ್ರಾಯ. ಸರ್, ಕೆಲವೊಂದು ಅಂಶಗಳು ಬದಲಾವಣೆ ಆಗಿದೆಯಾ? ನರೇಂದ್ರ ಮೋದಿ ಅವರು 2 ಅವಧಿಗೆ ಪ್ರಧಾನಮಂತ್ರಿ ಆಗಿದ್ರು, 10 ವರ್ಷಗಳ ಕಾಲ. ಈಗ ಪ್ರಧಾನಿ ಆಗಬೇಕು. ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಇಂಡಿಯಾ ಅನ್ನೋದ್ರ ಬಗ್ಗೆ ಸರಿಯಾಗಿ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಏನಾಗಿದೆ ಅಂದರೆ, ಇವತ್ತು ಚೈನಾದವರು ಮೇಲೆ ಬೀಳೋರು ಇವತ್ತು ಯೋಚನೆ ಮಾಡ್ತಾರೆ. ಯಾಕೆ ಬೇರೆ ಬರಬೇಕು ಅಂದರೆ ಪಾಕಿಸ್ತಾನವರು ಯೋಚನೆ ಮಾಡ್ತಾರೆ. ಈಗ ಅವ್ರು ಹೇಳ್ತಾರೆ, ಈಗ ಪಾಕಿಸ್ತಾನದ ಅಸೆಂಬ್ಲಿ ಒಳಗೇ, ಇದು ಲೋಕಸಭೆ ಒಳಗೇ ನಮಗೆ ಮೋದಿ ಅಂತವ್ರು ಬೇಕು ಅಂತಾರೆ. ಯಾಕಂತಾರೆ, ಇವರು ಚಂದ್ರಲೋಕಕ್ಕೆ ಹೋದರು, ಇವರು ಭಾರತೀಯರು, ನಮ್ಮವರು ಕರಾಚಿ ಒಳಗೆ ಕೊಚ್ಚೆಗೊಂಡಿಲ್ಲಿ ಬೀಳ್ತಾರೆ ಅಂತ ಅಂತಾರೆ. ಅಲ್ಲಿ ಅವನು ಲೋಕಸಭೆಯಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಯಾವ ಮಠ ಇರಬೇಕು? ಆಮೇಲೆ ಈಗ POK ಪಾಕ್ ಆಕ್ರಮಿತ ಪ್ರದೇಶ, ಅವ್ರು ಏನು ಮಾಡ್ತಾರೆ, ನಮ್ಮ ಭಾರತ ಜೊತೆ ಸೇರಬೇಕು ಅಂತಾರೆ.
ಈಗ ಇವ್ರು ಏನು ಮಾಡ್ತಾರೆ, ಮುಸ್ಲಿಂ ಅಂತ ಅಂದ್ಬಿಟ್ಟು ಏನು ಇದು ಮಾಡ್ತಾ ಇಲ್ಲ. ಯಾರು ನಮ್ಮ ಇವರು ಯಾರು ಮೋದಿ ಅವ್ರು ಬರಲಿ, ಅವರು ನಮ್ಮ ಹತ್ರ ಇಲ್ಲ. ಈಗ ಅವರು ಈಗ ಪಾಕಿಸ್ತಾನಕ್ಕೆ 370ನೇ ವಿಧಿ ತೆಗೆದಾಕಿದ್ಮೇಲೆ ಈಗ ಪಾಕಿಸ್ತಾನ ಅಭಿವೃದ್ಧಿ ಆಯ್ತಾ ಇದೆ. ಮೊದಲಿತ್ತಾ ಅವ್ರು ಬರೀ ಜಾತಿ ರಾಜಕೀಯ ಮಾಡಿಕೊಂಡು, ವೋಟ್ರ್ ರಾಜಕೀಯ ಮಾಡಿಕೊಂಡು ಭಯೋತ್ಪಾದನೆ ಮಾಡ್ಕೊಂಡಿದ್ರು. ಇವಾಗೆಲ್ಲ ಸುರಾಗಿದೆಯಾ? ಈಗೆಲ್ಲ ಅವರು ಅಲ್ಲಿರೋರು ಸಾಬ್ರೆ ತಾನೇ ಜಾಸ್ತಿ. ಓಕೆ ಫೈನ್ ಸರ್. ಏನು ಇವೆಲ್ಲ ಒಳ್ಳೆ ವಿಚಾರಗಳನ್ನು ತೆಗೆದುಕೊಂಡು ಕೂಡ ನಾನು ಕೆಲವೊಂದು ಅಂಶಗಳನ್ನು ಕೇಳುವಂಥದ್ದು, ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಿ ಆಗಿದ್ರಲ್ಲ, ಏನು ನಿರುದ್ಯೋಗ ಸಮಸ್ಯೆ ಅಲ್ಲ ಸರ್, ನಿರುದ್ಯೋಗ ಸಮಸ್ಯೆ ಕಂಟ್ರೋಲ್ ಆಯ್ತು? ಬಗೆಹರ್ಸಕ್ಕಾಗಲ್ಲ. ನಿಮ್ಮ ಪ್ರಕಾರ ಬಗೆಹರಿತ ನಿರುದ್ಯೋಗ? ಖಂಡಿತ ಆಗಲ್ಲ. ಈ ನಮ್ಮ ಮನೆಯಲ್ಲಿರೋ 4-5 ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಅಂದಮೇಲೆ ಇನ್ನು ಕೋಟ್ಯಾಂತರ ಜನ ಮಾತು ಕೇಳ್ತಾರ ಸರ್? ಕೆಲಸ ಎಲ್ಲಿ ಅಂತ ಕೊಡ್ತಾರೆ ನಾನು ಕೇಳೋದು. ಅವರೇ ಹುಡುಕಬೇಕು ಆ ಕೆಲಸಗಳನ್ನ. ಓಕೆ ಸರಿ. ಭ್ರಷ್ಟಾಚಾರ ನಿಗ್ರಹ ಆಯ್ತಾ, ಕಂಟ್ರೋಲ್ ಆಯ್ತಾ? ಭ್ರಷ್ಟಾಚಾರ ಪರವಾಗಿಲ್ಲ ಅಂತ ನನಗೆ. ಅವ್ರಿಗೆ ಇವ್ರಿಗೆ ಹೋಲಿಕೆ ಮಾಡಿದ್ರೆ, ಕಾಂಗ್ರೆಸ್ನವ್ರಿಗೆ ಇವ್ರಿಗೆ ಹೋಲಿಕೆ ಮಾಡಿದ್ರೆ ಇವ್ರು ಬೆಸ್ಟು. ಯಾರು? BJP ಅವರು. ಸರ್ ನಿಮ್ಮ ಪ್ರಕಾರ ಭ್ರಷ್ಟಾಚಾರ ಖಂಡಿತ ಕಂಟ್ರೋಲ್ ಆಗಿದೆ? ಆಗಿದೆ. ಓಕೆ ಹೌದು. ಸರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೂ ಆಗಬೇಕು. ಯಾರೋ ಬಿಟ್ಟವ್ರ ಅಲ್ಲಿ ಭ್ರಷ್ಟಾಚಾರ ಬಿಟ್ಟವ್ರ ಮೋದಿ ಮಾಡೋರನ್ನ ಬಿಟ್ಟಿಲ್ಲ. ಅಂಥವ್ರಿಗೆ ಅವಕಾಶನೇ ಕೊಡಲ್ಲ. ಸರ್ ಮೋಸ್ಟ್ ಇಂಪಾರ್ಟೆಂಟ್ ಬಡತನ ನಿರ್ಮೂಲನೆ ಆಗ್ತಾ ಇದೆಯಾ ಸರ್? ಒಂದು ನಿಮಿಷ. ಏನು ವಿಚಾರಗಳು ಏನಿದೆ ಅಂತಂದರೆ, ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಇರುವಂಥ ಇನ್ನೊಂದು ಕಪ್ಪು ಚುಕ್ಕೆ ಅಂತಂದರೆ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ಸೊ ನಿಮ್ಗೆ ಗೊತ್ತಿರುವಂತೆ ಏನು ದೇಶದ ಒಂದು ಶ್ರೀಮಂತಿಕೆ ಇರ್ಬೋದು ಅಥವಾ ಅಭಿವೃದ್ಧಿ ಏನಿರ್ಬೋದು, ಕಟ್ಟಕಡೆ ವ್ಯಕ್ತಿಗೆ ತಲುಪಿದಾಗ ಮಾತ್ರ ಅದು ಏನೋ ಒಂದು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸ್ಕೊಳ್ಳುವಂಥದ್ದು. ಸೊ ಏನು ಹೇಳ್ತೀರಾ? ಇದು ಕಿತ್ತು ಒಬ್ಬರ ಹತ್ರ ಇರೋದು. ಈಗ ನಾನು ಅನುಕೂಲಸ್ಥ ಅಥವಾ ನೀವು ಬಡವರು ಅಂತ ಇಟ್ಕೊಳ್ಳಿ, ನಂತರ ಇದ್ಬಿಟ್ಟು ಕಿತ್ಕೊಡೋಕ್ಕಾಗಲ್ಲ. ಅವ್ರನ್ನ ಏನಾದ್ರು ಮಾಡಿ ಅವ್ರಿಗೆ ಎತ್ಕೊಂಡು ಸ್ವಲ್ಪ ಅವ್ರನ್ನ ಸ್ವಾವಲಂಬಿ ಮಾಡಬೇಕೇ ಹೊರತು ಒಬ್ಬರ ಹತ್ರ ಕಿತ್ತಿ ಇನ್ನೊಬ್ರು ಕೊಡೋಕ್ಕಾಗಲ್ಲ. ಈಗ ಒಂದು ನಮ್ಮ ಪೂರ್ವ ಜನ್ಮದ ಕರ್ಮ ಧರ್ಮ ಅನ್ನೋದು ಇರ್ತದೆ. ನಮಗೇನು ಇನ್ನು ಒಳ್ಳೇದು ಹಿಂದೆ ಮಾಡ್ಕೊಂಡಿದ್ರೆ ಮುಂದಕ್ಕೆ ನಮ್ಗೆ ಒಳ್ಳೇದಾಗ್ಬೋದು ಅಂತ ಇರ್ತದೆ. ಅಷ್ಟು ಬಿಟ್ಟರೆ ಈಗ ಒಬ್ಬರ ಹತ್ರ ಇರೋದು ಕಿತ್ತಿ ಇನ್ನೊಬ್ರು ಕೊಡೋಕ್ಕಾಗಲ್ಲ. ಈಗ ಶ್ರೀಮಂತರ ಈಗ ಅದಾನಿ ಅಂಬಾನಿ ಹತ್ರ ಕಿತ್ಬಿಟ್ಟು ಬೇರೆಯವ್ರಿಗೆ ಹಂಚಕ್ಕೆ ಆಯ್ತದ? ಅವರು ಅದು ಬರಬೇಕು ಅಂದರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಎಲ್ಲ. ಈಗ ನಾವು ಅದು ನಾವು ಅಲ್ಲಿ ಸ್ಥಾನಕ್ಕೆ ಹೋಗೋಕ್ಕಾಯ್ತದ? ಈಗ ಟಾಟಾ ಅವ್ರ ಸ್ಥಾನಕ್ಕೆ ಹೋಗೋಕ್ಕಾಯ್ತದ? ನಾವು ಆಗಲ್ಲ. ಅವ್ರ ಸ್ವಸಾಮರ್ಥ್ಯ ಮತ್ತು ಅವ್ರದ್ದು ಇದು ಏನೋ ಅದೃಷ್ಟ. ಸರ್ ತಾವೇನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ಏನು ಬಡತನ ನಿರ್ಮೂಲನೆ ಆಗಿದೆಯಾ, ಕಡಿಮೆ ಆಗಿದೆಯಾ? ಆಗ್ತಾ ಇದೆ ಸರ್. ಒಂದೇ ಸರಿ ಆಗೋದಿಲ್ಲ. ಯಾವುದೋ ಅಷ್ಟು ಒಂದೇ ಸರಿ ಕ್ರಮೇಣ ಆಗುತ್ತೆ. ಈ ವಿಚಾರದ ಬಗ್ಗೆ ಏನು ಪ್ರಧಾನಿಗಳು ಏನಿದ್ರು ಅಂಬಾನಿ ಅದಾನಿ ಪರವಾಗಿ ಏನೋ ಶ್ರೀಮಂತರ ಪರವಾಗಿ ಇರ್ತಾರೆ ಸ್ನೇಹಿತರು ಹೇಳಿದ್ರಲ್ಲ, ಇರ್ಬೋದು, ಇರಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಇಲ್ಲ ಅವ್ರ ಹತ್ರ ಈಗ ಇವ್ರು ಹೇಳ್ತಾರಲ್ಲ, ಯಾರು ಕಿತ್ತು ಕೊಟ್ಬಿಡ್ಬೇಕು ಅಂತ, ಕೊಟ್ಬಿಡೋಕ್ಕಾಯ್ತದ? ಈಗ ಅವ್ರು ಬಂದ್ರೆ ಈಗ ಎಷ್ಟು ದಿನ ಇದ್ರಲ್ಲಿ ಯಾರು ಕಿತ್ತು ಕೊಟ್ಟರು? ಇದ್ದಂಗೆ ಅವ್ರು ಸರಿಯಾಗಿ ಮಾಡಿದ್ರೆ ಇವ್ರು ಯಾಕೆ ಬರೋರು ಅಲ್ವಾ? ಅವರು ಕಾಂಗ್ರೆಸ್ನವ್ರು ಸರಿ ಮಾಡಿದ್ರೆ ಇವ್ರು ಯಾಕೆ ಬರೋರು? ಸರಿ ಸರ್, ಈಗ ರಾಜ್ಯದ ವಿಚಾರಕ್ಕೆ ಬಂದ್ಬಿಡೋಣ. ರಾಜ್ಯದಲ್ಲಿ ಏನು ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿತ್ತು, ಅದು ಬಡತನ ಏನು ಬಡವರ್ಗದವರಿಗೆ ಹೆಲ್ಪ್ ಆಯಿತು ಅಂತ ಅನಿಸುತ್ತಾ? ಇಲ್ಲ, ನಮಗೆ ಅದೇನು ಅನ್ಸಲ್ಲ. ಅಲ್ಲ, ಎಲ್ಲ 1 ಲಕ್ಷದಲ್ಲಿ ಒಂದು 5,000 ಜನ ಕೊಟ್ಟರೆ ಏನಾಯ್ತದೆ? ನಮ್ಮಂಥವ್ರು ನಿಮ್ಮಂಥವ್ರು ಬರ್ತದ? ಎಲ್ಲ ಯಾರಿಗೆ ಬರ್ತದೆ ಅಂದರೆ BPL ಕಾರ್ಡ್ ಇರೋರಿಗೆ, ಅದರೊಳಗೆ ಯಾರೋ 10 ಜನಕ್ಕೆ ಬರ್ತದೆ, 100 ಜನಕ್ಕಿದ್ರೆ 10 ಜನಕ್ಕೆ ಬರ್ತದೆ. 1000 ಜನ ಕೊಟ್ಟಿದ್ದೀವಿ ಅಂತಾರೆ. ಇವ್ರು ಹೇಳ್ತಾರೆ ಕೊಟ್ಟಿದ್ದೀವಿ ಅಂತಾರೆ. ಎಲ್ಲಿ ಕೊಟ್ಟಿದೆ? ಏನು ಲೆಕ್ಕ ಏನಿರ್ತದೆ? ಇರಲ್ಲ. ಸುಮ್ಮನೆ ಹಾಗಿದ್ರೆ ನಿಮ್ಮ ಪ್ರಕಾರನೂ ತಲುಪಿಲ್ಲ. ಖಂಡಿತ ತಲುಪಿದ್ರೆ ಇದು ಒಳ್ಳೆ ಯೋಜನೆಗಳ ಸರ್? ಅಥವಾ ಯೋಜನೆನೇ ಎಲ್ಲಿಂದ? ಇಲ್ಲಿ ಕಿತ್ತಿದಲ್ಲ ಹಾಕೋದು. ಈಗ ಅವ್ರು ಕೆಲವ್ರು ಹೇಳ್ತಾರೆ 2,000 ರೂಪಾಯಿ ಕೊಡ್ತಾರೆ. ಇಲ್ಲಿ ಏನು ಮಾಡ್ತಾನೆ ಅವನು ಅವ್ನ ಮನೇಲಿ ಕುಡಿತಾನೆ ಅಂತಂದರೆ ಅವನು 5,000 ರೂಪಾಯಿ ಏರಿಸ್ತಾರೆ, ಅವನಿಗೆ ಕೊಡ್ತಾರೆ. ಏನು ಬಂತು ಪ್ರಯೋಜನ? ಎಲ್ಲ ಇದನ್ನ ಉಳಿಸ್ಬೇಕು, ಅವ್ರು ಕೊಡಬೇಕು, ಅವಾಗ ಇದು. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಇಲ್ಲಿಂದ PC ಮೋಹನ್ ಅವರು ಮತ್ತೊಮ್ಮೆ ಅಂದರೆ 4ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಬೇಕು ಅನ್ನೋದು ಅವರ ಮನದಾಳದ ಇಂಗಿತವಾಗಿತ್ತು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ಬೆಂಗಳೂರು.